ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೂಡ ಸಿಹಿ ಸುದ್ದಿ, 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ. ನೋಡಿ, ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಕಡೆಗೆ ಹೊಸ ರೂಲ್ಸ್ ಇದೆ. ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಕೂಡ ಇದೆ. ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಸೊ ನೀವು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಎಲ್ಲಾ ಒಂದು ಗ್ಯಾರಂಟಿ ಯೋಜನೆ ಲಾಭ, ಪಿಂಚಣಿ ಹಣ ನಿಮಗೆ ಬರಬೇಕು ಅಂದ್ರೆ ಈ ಕಾರ್ಡ್ ಕೂಡ ಕಡ್ಡಾಯ, ಈ ಕೆಲಸ ನೀವು ಮಾಡೋದು ಕೂಡ ಕಡ್ಡಾಯ. ಅಂದ್ರೆ ಅದು ಕೂಡ ಏನು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಪಿಂಚಣಿ ಹಣ ಯಾರೆಲ್ಲ ಬರ್ತಾ ಇಲ್ಲ ನಮಗೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ನೋಡಿ ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಲಿ ಅಥವಾ ವೃದ್ಧಾಪ್ಯ ವೇತನ ಆಗಿರಲಿ, ನೋಡಿ ಈ ಒಂದು ಹಣದಲ್ಲಿ ಒಟ್ಟು 16 ಲಕ್ಷ ಜನರು ಅನರ್ಹರು ಪತ್ತೆಯಾಗಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಲೋಪಗಳು, ತುಂಬಾ ಜನ ಅನರ್ಹರು ಪತ್ತೆಯಾಗಿದ್ದಾರೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಯಾವಾಗ ಹಣ ಬರುತ್ತೆ, ನೀವೇನ್ ಮಾಡ್ಬೇಕೀಗ ಹಣ ಬಂದಿಲ್ಲ ಅಂದ್ರೆ ಅದು ನೋಡೋಣ. ಇನ್ನು SIR ಪ್ರಕ್ರಿಯೆ ಈಗಾಗಲೇ ಶುರುವಾಗಿದ್ದು ನಿಮ್ಗೆ ಗೊತ್ತಿದೆ. ನೀವು ಈ ಚಿಕ್ಕ ತಪ್ಪು ಮಾಡಿದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೂಡ ಆಗಬಹುದು. ಸೊ ವೀಕ್ಷಕರ, ಅದು ಯಾವ ತಪ್ಪು ನೀವು ಮಾಡಬಾರದು ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇವೆ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ದೊಡ್ಡ ಪ್ರಮಾಣದಲ್ಲಿ ಬಂಗಾರ, ಚಿನ್ನ, ಬೆಳ್ಳಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಚಿನ್ನ ಬೆಳ್ಳಿ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಎದಕ್ಕಂದ್ರೆ ಕೇಂದ್ರ ಮೋದಿ ಸರ್ಕಾರದಿಂದ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತಾನು ಕೂಡ ಸಲಹೆ ಇದೆ. ಅದನ್ನು ಕೂಡ ನೋಡೋಣ. ಇನ್ನು BPL ಮತ್ತು AY ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಕಡೆಗೆ ಹೊಸ ನಿಯಮ ಇದೆ, ಹೊಸ ಅಪ್ಡೇಟ್ಗಳು, ಎಲ್ಲಿ ಏನಾಗಿದೆ ಎಲ್ಲಾ ಮಾಹಿತಿ ಕೂಡ ನಾವು ನಿಮಗೆ ಕೊಡೋದ್ರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಮತ್ತು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ 31, 32 2 ಕಂತು ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ನೋಡಿ ವೀಕ್ಷಕರೇ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮರು ಪರಿಷ್ಕರಣೆ ಮಾಡ್ತೀವಿ, ಅಂದ್ರೆ ಯಾರೆಲ್ಲ ಅನರ್ಹರು ಇದ್ದಾರೆ ಈ ಒಂದು ಯೋಜನೆಯಲ್ಲಿ ಅವರನ್ನ ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಒಟ್ಟು ಸದ್ಯಕ್ಕೆ ಹೇಳೋದಾದ್ರೆ 3,89,000 ನಕಲಿ ಫಲಾನುಭವಿಗಳ ಹೆಸರನ್ನ ರದ್ದುಪಡಿಸಲಾಗಿದೆ ಎಂಬುವ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿದೆ. ನೋಡಿ, ಬ್ಯಾಂಕ್ ಖಾತೆಗಳಿಲ್ಲದೆ ಸುಮಾರು 23,000 ಜನರಿಗೆ 46 ಕೋಟಿ ಹಣ ವರ್ಗಾವಣೆ ಆಗಿದೆ. ಇನ್ನು ಒಂದೇ ಖಾತೆಯಲ್ಲಿ 19,000 ಫಲಾನುಭವಿಗಳು ಕೋಟ್ಯಂತರ ರೂಪಾಯಿ ಹಣ ಹರಿದು ಹೋಗಿದೆ ಅಕ್ರಮವಾಗಿ ಅಂತಾನು ಕೂಡ ಗೊತ್ತಾಗಿದೆ ವೀಕ್ಷಕರೇ. ಹೀಗಾಗಿ ಈ ಒಂದು ಯೋಜನೆ ದುರ್ಬಳಕೆ ತಡೆಯಲು ಸರ್ಕಾರ ಈಗ 1 ಟೈಮ್ ಬಯೋಮೆಟ್ರಿಕ್ ಸಲ್ಲಿಕೆ ಕಡ್ಡಾಯ ಮಾಡ್ತಾ ಇದೆ. ಅಂದ್ರೆ ನೀವು ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯೋಜನೆಯಲ್ಲಿ ಭಾಗಿಯಾಗಿದ್ರೆ ನೀವು ಬಯೋಮೆಟ್ರಿಕ್ ಕೊಡುವಾಗ ಅಲ್ಲಿ ಒಂದು OTP ಬರುತ್ತೆ. ನೀವು ಯಾವ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ಗೆ OTP ಬರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿದ್ದೀರಾ ಅಂತ. ಸೊ ವೀಕ್ಷಕರೇ, ಈಗ ನೋಡಿ, ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಅನರ್ಹರನ್ನ ತೆಗೆದು ಹಾಕಲು ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ಹೀಗಾಗಿ ಬಯೋಮೆಟ್ರಿಕ್ ಸಲ್ಲಿಕೆ ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ಸೊ ಮೃತಪಟ್ಟ ಫಲಾನುಭವಿಗಳಿಗೆ ಹೋಗೋ ಹಣ ಕೂಡ ಇದರಿಂದ ನಿಲ್ಲುತ್ತೆ. ಅಕ್ರಮವಾಗಿ ಅನರ್ಹರನ್ನು ಕೂಡ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗುತ್ತೆ. ವೀಕ್ಷಕರೇ, ಈಗ ಈ ಒಂದು ಹೊಸ ಮರು ಅರ್ಜಿ ಪ್ರಕ್ರಿಯೆ 1 ವಾರದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅಂದ್ರೆ ಜುಲೈ ಮೊದಲ ವಾರದಲ್ಲಿ ಮನೆ ಮನೆಗೆ ಸಿಬ್ಬಂದಿಗಳು ಕೂಡ ಬರಬಹುದು. ನಿಮಗೆ ದಾಖಲೆ ಪರಿಶೀಲನೆಗೆ ದಾಖಲೆಗಳನ್ನು ಕೂಡ ಕೇಳಬಹುದು. ಹಾಗಾದ್ರೆ ಗೃಹಲಕ್ಷ್ಮಿಯವರಾಗಿರ್ಬಹುದು, ಗೃಹ ಜ್ಯೋತಿ ಫಲಾನುಭವಿಗಳು ಮೊದಲ ಹಂತದಲ್ಲಿ ಏನ್ ಮಾಡಬೇಕು? ನೀವು ನಿಮ್ಮ ಮನೆಯಲ್ಲೇ ಇರಿ. ಸರ್ಕಾರದಿಂದಲೇ ಮನೆ ಮನೆಗೆ ಅಧಿಕಾರಿಗಳ ಭೇಟಿ ಶುರುವಾಗ್ತಾ ಇದೆ. ಅಂದ್ರೆ ಮನೆಗೆ ಸಿಬ್ಬಂದಿಗಳು ಬರ್ತಾರೆ. ಅದು ಗೃಹ ಜ್ಯೋತಿ ಯೋಜನೆಗೂ ಬರಬಹುದು, ಗೃಹಲಕ್ಷ್ಮಿ ಯೋಜನೆಗೂ ಬರಬಹುದು. ಸೊ ನೀವೇನ್ ಮಾಡಬೇಕು? ನಿಮ್ಮ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಮುಖ್ಯವಾಗಿ ಮೊದಲನೇದ್ದು ನಿಮ್ದು ವೋಟರ್ ಕಾರ್ಡು. ಹೌದು ವೀಕ್ಷಕರೇ, ವೋಟರ್ ID ಕಾರ್ಡ್ ಎದಕ್ಕೆ ರೆಡಿ ಇಡಬೇಕಂದ್ರೆ ಇತ್ತ SIR ಅಧಿಕಾರಿಗಳು ಅಂದ್ರೆ BLO ಅಧಿಕಾರಿಗಳು ಕೂಡ SIR ಭಾಗವಾಗಿ ಮನೆಗೆ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ವೋಟರ್ ಕಾರ್ಡು, ನಿಮ್ದು ರೇಷನ್ ಕಾರ್ಡು, ನಿಮ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಅದು ಆಕ್ಟಿವ್ ಇರಬೇಕು. ತುಂಬಾ ಜನ ಆ ಒಂದು ಮೊಬೈಲ್ ಸಂಖ್ಯೆಗೆ ರೀಚಾರ್ಜ್ ಮಾಡಿಸಿರಲ್ಲ, ಆ ಒಂದು ಮೊಬೈಲ್ ಸಂಖ್ಯೆ ಬಂದ್ ಆಗ್ಬಿಟ್ಟಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಬಂದ್ ಆಗಿ ಹೋಗಿರುತ್ತೆ. ಸೊ ನೀವು ಅದನ್ನ ಆಕ್ಟಿವ್ ಮಾಡಿಸಬೇಕು ವೀಕ್ಷಕರೇ. ಸೊ ಎದಕ್ಕಂದ್ರೆ ಅದಕ್ಕೆ OTP ಕೂಡ ಬರುತ್ತೆ. ಆ ಒಂದು OTP ನೀವು ಎಂಟರ್ ಮಾಡಿದ್ರೆ ಅಲ್ಲಿ ನಿಮ್ದು ಗೃಹಲಕ್ಷ್ಮಿ ಯೋಜನೆದು ಅಕೌಂಟ್ ಏನಾಗುತ್ತೆ ಅದು eKYC ಅಂತ ಬರುತ್ತೆ. ಸೊ ನೀವು ಅಲ್ಲಿ ಬಯೋಮೆಟ್ರಿಕ್ ಕೂಡ ಕೊಡಬೇಕಾಗುತ್ತೆ. ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬಟ್ಟು ಗುರುತಾಗಿರಬಹುದು, ಮುಖಚೇರೆ ಫೇಸ್ ರೆಕಗ್ನೇಷನ್ ಕೂಡ ಅಲ್ಲಿ ತಗೋಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಮತದಾನದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ವೋಟರ್ ಕಾರ್ಡ್ ಇರಬೇಕು ಅಂತ ಮಾತ್ರ ಅಲ್ಲ, ವೋಟರ್ ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ, ಅಂದ್ರೆ ಮತಪಟ್ಟಿಯಲ್ಲಿ ಹೆಸರಿದ್ರೆ ಮತದಾನದ ಹಕ್ಕು ನಿಮಗೆ ಇದೆ ಅಂತ ಅರ್ಥ. ಇದು ನಿಮಗೆ ಗೊತ್ತಿರಲಿ. ಇನ್ನು ಕಡ್ಡಾಯವಾಗಿ ನಿಮ್ದು ಭಾವಚಿತ್ರದ ಫೋಟೋ ಕೂಡ ಒಂದು ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಈಗ ನೋಡಿ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ
ಮರು ಅರ್ಜಿ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಕರ್ನಾಟಕ ರಾಜ್ಯದಂತ ಈಗಾಗಲೇ ಮೀಟರ್ ರೀಡರ್ಸ್ಗಳು ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ಕೂಡ ಶುರು ಮಾಡಿರುವಂಥದ್ದು. ಇಲ್ಲಿ ಮನೆ ಮನೆಗೆ ಭೇಟಿ ಕೊಡುವಾಗ ಪ್ರತಿಯೊಬ್ಬರು ಕೂಡ ಈ ಒಂದು ಅರ್ಜಿಯನ್ನ ಫಿಲಪ್ ಮಾಡಬೇಕು. ಯಾರು ಅರ್ಜಿ ಫಿಲಪ್ ಮಾಡಲ್ಲ ಅವರಿಗೆ 200 ಯೂನಿಟ್ ಉಚಿತ ಫ್ರೀ ಕರೆಂಟು ಬಂದ್ ಆಗುತ್ತೆ. ಅಂದ್ರೆ ಜುಲೈ ತಿಂಗಳಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನ ತುಂಬಬೇಕಾಗುತ್ತೆ. ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಕರೆದಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಮೊದಲು ಅರ್ಜಿ ಹಾಕುವಾಗ ಯಾವ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ರಿ, ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ, ಅದೆಲ್ಲ ಕೂಡ ಈಗ ಮತ್ತೆ ನೀವು ಕೊಡಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಈ ಜುಲೈ ತಿಂಗಳು 3 ತಿಂಗಳದ್ದು ಸರಾಸರಿ ಬಿಲ್ ಅನ್ನ ಕೊಡ್ತಾರಂತೆ. ಅದು ಕೂಡ ಅಪ್ಡೇಟ್ ನಾವು ನಿಮ್ಗೆ ಕೊಡ್ತೀವಿ. ಇನ್ನು ನೋಡಿ, ಈಗ ನೀವೇನ್ ರೆಡಿ ಇಡಬೇಕಂದ್ರೆ ಆಧಾರ್ ಕಾರ್ಡ್ ಸಂಖ್ಯೆ, ವಿದ್ಯುತ್ ಬಿಲ್ನ ಖಾತೆ ಸಂಖ್ಯೆ ಅಂದ್ರೆ ಅಕೌಂಟ್ ID ನಂಬರ್ ರೆಡಿ ಇಡಿ. ಆಧಾರ್ ಕಾರ್ಡ್ ಮೇಲೆ ಯಾವ ತರ ಹೆಸರಿದೆ ಅದು ಹೆಸರು ಹಾಕಬೇಕು. ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಮೊಬೈಲ್ ಸಂಖ್ಯೆ ಅಂದ್ರೆ ನೀವು ಯೋಜನೆ ಕೊಟ್ಟಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಅದು, ಮತ್ತೆ ನೀವು ಬಾಡಿಗೆದಾರರ ಮಾಲೀಕರ ಅದನ್ನ ಟಿಕ್ ಮಾಡೋದಿರುತ್ತೆ. ಫಲಾನುಭವಿ ಪಡಿತರ ಚೀಟಿ BPL APL ಅದನ್ನು ಕೂಡ ಕೇಳ್ತಾರೆ. ನೀವು ನೋಂದಾಯಿತ ಮತದಾರರು ಹೌದು ಅಲ್ವೋ, ಅಂದ್ರೆ ನೀವು ಮತದಾರರ ಪಟ್ಟಿಯಲ್ಲಿ ಇದ್ದಿರೋ ಇಲ್ವೋ, ಹೌದು ಅಥವಾ ಇಲ್ಲ ಅದನ್ನು ಕೂಡ ಕೇಳ್ತಾರೆ. ಮತ್ತೆ ನಿಮ್ಮ ಒಂದು ವರ್ಗ ಅಂದ್ರೆ ಫಲಾನುಭವಿ ವರ್ಗ ಯಾವುದು ಸರಿಯಾಗಿರುತ್ತೆ, SC ನೋ, ST ನೋ, OBC ನೋ, ಅದನ್ನು ಕೂಡ ಅಲ್ಲಿ ನೀವು ಕರೆಕ್ಟ್ ಆಗಿ ಟಿಕ್ ಮಾಡಬೇಕು. ಇನ್ನು ಆದಾಯ ತೆರಿಗೆ ಪಾವತಿದಾರರು ಹೌದಾ ಅಲ್ವಾ ಅದನ್ನು ಕೂಡ ಕೇಳ್ತಾರೆ. ಇನ್ನು ಮೂರನೇದಾಗಿ ಕರ್ನಾಟಕದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ನೀಡಲಾಗುವ ಪಿಂಚಣಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರ ಸೌಲಭ್ಯ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಕಂದಾಯ ಇಲಾಖೆ ಅನರ್ಹರನ್ನ ತೆಗೆದುಹಾಕಲು ಕ್ರಮ ತೆಗೆದುಕೊಂಡಿದೆ. ಇದರಲ್ಲೂ ಕೂಡ ನೋಡಿ, ಒಟ್ಟು ಬರೋಬ್ಬರಿ 83 ಲಕ್ಷ ಫಲಾನುಭವಿಗಳು ಇರಬಹುದು. ಅದರಲ್ಲಿ ಬರೋಬ್ಬರಿ 16 ಲಕ್ಷ ಅನರ್ಹರು ಪತ್ತೆಯಾಗಿದ್ದಾರೆ. ಇದು 20 ಲಕ್ಷ ತನಕನೂ ಹೋಗಬಹುದು. ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಯಾರಿಗೆ 60-65 ವರ್ಷ ಮೇಲ್ಪಟ್ಟವರಿಗೆ, ಬಡವರಿಗೆ ಮಾತ್ರ. ಆದ್ರೆ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಶ್ರೀಮಂತರು 30-35 ವಯಸ್ಸಿನವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ತಾವು 60 ವರ್ಷ ಅಂತ ತೋರಿಸ್ಬಿಟ್ಟು ಸರ್ಕಾರದ ಯೋಜನೆಗಳ ಲಾಭ ಪಡ್ಕೊಂಡಿದ್ದಾರೆ. ಇಂಥವರ ಒಂದು ವಿರುದ್ಧ ಕಾನೂನು ಕ್ರಮ ಕೂಡ ತಗೋಬೇಕು. ಇನ್ನೊಂದು ಕಡೆಗೆ ಈಗಾಗಲೇ 16 ಲಕ್ಷ ಜನರನ್ನ ಪತ್ತೆ ಹಚ್ಚಲಾಗಿದೆಯಲ್ಲ, ಅವ್ರ ಅಕೌಂಟ್ ಇಂದ ಹಣ ಕೂಡ ವಾಪಸ್ ತಗೋಬೇಕಾಗುತ್ತೆ. ಇನ್ನು ಇಂಥವರ ಅಕೌಂಟ್ಗೆ ಮುಂದೆ ಅಂತೂ ಹಣ ಅಂತೂ ಬರಲ್ಲ. ನೋಡಿ ವೀಕ್ಷಕರೇ, ಬರೋಬ್ಬರಿ 16 ಲಕ್ಷ ಅನರ್ಹರು ಪತ್ತೆ ಆಗಿರುವಂತದ್ದು. ಸೊ ನೀವು ಕೂಡ ಒಂದು ವೇಳೆ ಅರ್ಹ ಫಲಾನುಭವಿಗಳಾಗಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ, ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಕಳೆದ 6 ತಿಂಗಳು ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಭೇಟಿ ಕೊಡೋದ್ರ ಮೂಲಕ ನಿಮ್ಮ ವಯಸ್ಸಿನ ದೃಢೀಕರಣದ ಪತ್ರ ಆಗಿರ್ಬೋದು, ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ಕೊಡೋದರ ಮೂಲಕ, ಮತ್ತೆ ನಿಮ್ಮ ಒಂದು ನಿವಾಸದ ದೃಢೀಕರಣ ಪತ್ರ ಕೊಡೋದರ ಮೂಲಕ ನೀವು ಈ ಒಂದು ಯೋಜನೆಗೆ ಮತ್ತೊಮ್ಮೆ ಮರು ಅರ್ಜಿ ಹಾಕೋದರ ಮೂಲಕ ಅಪ್ಲೈ ಮಾಡಬಹುದಾಗುತ್ತೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ BPL ಕಾರ್ಡು ಮತ್ತು AY ಕಾರ್ಡುಗಳಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ. ನೋಡಿ ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಈಗ ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನ ಸುಲಭ ಮತ್ತು ಅನುಕೂಲವಾಗಿಸಲು ಕೇಂದ್ರ ಸರ್ಕಾರ ಡಿಜಿಟಲ್ ಸೇವೆಗಳಿಗೆ ಒತ್ತು ನೀಡ್ತಾ ಇದೆ. ಇದರ ಭಾಗವಾಗಿ ಪಡಿತರ ಚೀಟಿದಾರರು ಇನ್ ಮುಂದೆ ತಮ್ಮ ಊರಿನ ನಿರ್ದಿಷ್ಟ ಅಂಗಡಿಗೆ ಮಾತ್ರ ಸೀಮಿತವಾಗಿರಬೇಕಾಗಿಲ್ಲ. ಬದಲಿಗೆ ದೇಶದ ಯಾವುದೇ ಪಡಿತರ ಅಂಗಡಿಯಿಂದಲೂ ಕೂಡ ತಮ್ಮ ಪಾಲಿನ ಪಡಿತರವನ್ನ ಪಡೆಯಬಹುದು ಬಯೋಮೆಟ್ರಿಕ್ ಕೊಡೋದರ ಮೂಲಕ. ಇದಲ್ಲದೆ ಅರ್ಹ ಫಲಾನುಭವಿಗಳಿಗೆ ಅಂದ್ರೆ 3 ಕೋಟಿ ಹೊಸ ಪಡಿತರ ಚೀಟಿಗಳನ್ನು ವಿತರಿಸಲು ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಇದು ಕೂಡ ಗುಡ್ ನ್ಯೂಸ್. ತುಂಬಾ ಜನ ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇರಬಹುದು. BPL ಆಗಿರ್ಲಿ, APL ಆಗಿರ್ಲಿ, ಒಟ್ಟು 3 ಕೋಟಿ ಹೊಸ ಪಡಿತರ ಚೀಟಿ ವಿತರಣೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ PDS ಅನರ್ಹ ಕಾರ್ಡುಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ನಮ್ಮ ಕರ್ನಾಟಕದ ಲಕ್ಷಾಂತರ ಪಡಿತರ ಚೀಟಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡಲಾಗಿದ್ದು, ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆಗೂ ಕೂಡ ಅಧಿಕೃತವಾಗಿ ಚಾಲನೆ ಕೊಡಲಾಗಿದೆ. ಇದರ ಮೂಲಕ ಸಾರ್ವಜನಿಕರು ತಮ್ಮ ಪಡಿತರ ಚೀಟಿಯಲ್ಲಿ ಕುಟುಂಬ ಸದಸ್ಯರ ಹೆಸರು ಸೇರ್ಪಡೆ, ಅಳಿಸುವಿಕೆ, ವಿಳಾಸ ಬದಲಾವಣೆ, ಮೊಬೈಲ್ ಸಂಖ್ಯೆ ಬದಲಾವಣೆ ಮುಂತಾದ ತಿದ್ದುಪಡಿಗಳನ್ನ ಮಾಡಿಸ್ಕೋಬಹುದು ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಮೇ 8ನೇ ತಾರೀಕು 2026ರಿಂದ ಆರಂಭವಾಗಿದೆ ಮತ್ತು ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇದೆ. ಇನ್ನು ಕೊನೆಯದಾಗಿ ನುಚ್ಚಕ್ಕಿ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. 25% ಮೊದಲು ರೇಷನ್ ಅಕ್ಕಿಯಲ್ಲಿ ನುಚ್ಚಕ್ಕಿ ಇರ್ತಿತ್ತಲ್ಲ, ಅದನ್ನ 10%ಗೆ ಇಳಿಕೆ ಮಾಡಿದ್ದಾರೆ. ಅಂದ್ರೆ 15% ಇಂದ 20% ಕ್ವಾಲಿಟಿಯ ಅಕ್ಕಿಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಅನ್ನಭಾಗ್ಯ ಅಕ್ಕಿ ಏನಿದೆ ನೋಡಿ, PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದ ಒಂದು ಅಕ್ಕಿಯಲ್ಲಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನುಚ್ಚಕ್ಕಿ ಪ್ರಮಾಣ ಕಡಿಮೆ ಮಾಡಲಾಗಿದೆ. ಇದು ಕರ್ನಾಟಕ ಸರ್ಕಾರದಿಂದ 5 kg ಅಕ್ಕಿ ಹೆಚ್ಚುವರಿ ವಿತರಣೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅಂದ್ರೆ ರಾಗಿ ಕೂಡ ವಿತರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ತುಂಬಾ ಜನ ನಮಗೆ ರಾಗಿ ಬೇಡ ಅಕ್ಕಿ ಕೊಡಿ ಅಂತ ಹೇಳ್ತಿದ್ರಲ್ಲ, ಅಂತವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ
SIR. ಹೌದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ತುಂಬಾ ಸುಲಭ ಅಂತ ತಿಳ್ಕೊಬೇಡಿ. ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ SIR ಅಂದ್ರೆ ಏನಿಲ್ಲ ಬಿಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ನೋಡಿ, ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಯಾವ ತರ ಇಂಪಾರ್ಟೆಂಟ್ ಅಲ್ಲ, ನಿಮ್ದು ವೋಟರ್ ಕಾರ್ಡು ಅಷ್ಟೇ ಇಂಪಾರ್ಟೆಂಟು. ವೋಟರ್ ಕಾರ್ಡ್ ಇಂಪಾರ್ಟೆಂಟ್ಗಿಂತ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿತಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಯಾವುದೇ ಯೋಜನೆಗಳ ಲಾಭದಾರರು ಆಗೋದಿಲ್ಲ. ಸರ್ಕಾರಿ ಯೋಜನೆಗಳ ಲಾಭ ನಿಮಗೆ ಸಿಗೋದಿಲ್ಲ, ಪಿಂಚಣಿ ಹಣನೂ ಕೂಡ ನಿಮಗೆ ಸಿಗೋದಿಲ್ಲ. ಸೊ ಇದು SIR ತುಂಬಾ ತುಂಬಾ ಇಂಪಾರ್ಟೆಂಟು. ನೋಡಿ ವೀಕ್ಷಕರೇ, ನಿಮ್ಮ ಮನೆಗೆ BLO ಅಧಿಕಾರಿಗಳು ಏನಾದರೂ ಅರ್ಜಿಗಳನ್ನ ಕೊಟ್ರೆ, ಅಂದ್ರೆ ಕೊಡ್ತಾರೆ, ಒಟ್ಟು 5 ಕೋಟಿಗೂ ಹೆಚ್ಚು ಅರ್ಜಿಗಳನ್ನ ರೆಡಿ ಮಾಡಲಾಗಿದ್ದು ಎಲ್ಲರ ಮನೆ ಬಾಗಿಲಿಗೆ BLO ಅಧಿಕಾರಿಗಳು ಬಂದು ಅರ್ಜಿಗಳನ್ನ ಕೊಡ್ತಾರೆ. ಆ ಒಂದು ಅರ್ಜಿಯಲ್ಲಿ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ತಾಯಿಯ ಹೆಸರಾಗಿರ್ಬೋದು, ಅಥವಾ ಮತಪಟ್ಟಿಯಲ್ಲಿ 2002ರಲ್ಲಿ ಯಾರೆಲ್ಲ ಹೆಸರಿರುತ್ತೆ, ನಿಮ್ಮದು ತಂದೆ ತಾಯಿದು, ಅಜ್ಜ ಅಜ್ಜಿಯಂದಿರದು, ಅವ್ರದ್ದು ಕರೆಕ್ಟಾಗಿ ನೀವು ಹೆಸರು ಹಾಕಿ ಕರೆಕ್ಟಾಗಿ ಫಿಲ್ ಮಾಡಿ. ಒಮ್ಮೆ ಬಿಟ್ಟು 2-3 ಬಾರಿ ಹೆಸರು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ಒಂದು ನಿಮ್ಮದು ಭಾವಚಿತ್ರದ ಫೋಟೋ ಕೂಡ ಅಂಟಿಸಿ. ನಂತರ ಈ ಒಂದು SIR ಅಲ್ಲಿ ನೀವು ಭಾಗಿಯಾಗಬೇಕು. ಅಂದ್ರೆ ನಿಮ್ಮದು ಮತ ಉಳಿಯುತ್ತೆ. ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮದು ಮತದಾನದ ಹಕ್ಕು ಇರುತ್ತೆ. ಒಂದು ವೇಳೆ ನೀವೇನಾದರೂ ಈ ಒಂದು ಅರ್ಜಿಗೆ ಸ್ಪಂದಿಸಿಲ್ಲ ಅಂದ್ರೆ, BLO ಅಧಿಕಾರಿಗಳಿಗೆ ಸ್ಪಂದಿಸಿಲ್ಲ ಅಂದ್ರೆ ನಿಮ್ಮದು ಮತದಾನದ ಹಕ್ಕು ಇರಲ್ಲ. ಮತದಾನದ ಹಕ್ಕು ಇಲ್ಲ ಅಂದ್ರೆ ಯಾವುದೇ ಯೋಜನೆಗಳ ಲಾಭನೂ ಕೂಡ ನಿಮಗೆ ಸಿಗಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗಿತ್ತು, ಆದರೆ ಮತ್ತೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ನೋಡಿ ವೀಕ್ಷಕರೇ, ಬರೋಬ್ಬರಿ 1,42,000 1,43,000 ರೂಪಾಯಿ ತನಕ ಬಂಗಾರ ಬಂದು ಈಗ ಮತ್ತೆ 1,45,000 1,46,000 1,50,000 ರೂಪಾಯಿ ಅಂತ ಹೋಗ್ತಾ ಇದೆ. ಅಂದ್ರೆ ಯಾರೆಲ್ಲ ಬೆಲೆ ಇಳಿಕೆ ಆದಾಗ ಖರೀದಿ ಮಾಡಿದ್ರು ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಮತ್ತೆ ಸ್ವಲ್ಪ ಮಟ್ಟಿಗೆ ಬೆಲೆ ಒಂದು ಏರಿಕೆ ಆಗ್ತಾ ಇದೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗಿದೆಯಲ್ಲ, ಇದರ ಎಫೆಕ್ಟು ಬಂಗಾರ ಬೆಳ್ಳಿ ಮೇಲೆ ಬೀಳ್ತಾ ಇದೆ. ಸೊ ಈಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಿ, ಈಗ ಬಂಗಾರ 10 ಗ್ರಾಮ್ಗೆ 1,45,000 1,46,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. GST 3% ಕೂಡ ಇರುತ್ತೆ. ಇನ್ನು ಬೆಳ್ಳಿ 2,80,000 ರೂಪಾಯಿ ತನಕ ಹೋಗಿ ಈಗ ಮತ್ತೆ 2,50,000 ರೂಪಾಯಿ ಗಡಿಯತ್ತ ಬಂದು ನಿಂತಿದೆ. ಇದು ಬೆಲೆ ಇನ್ನಷ್ಟು ಇಳಿಕೆನೂ ಆಗ್ಬೋದು, ಏರಿಕೆನೂ ಆಗ್ಬೋದು. ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡೋಣ.